ರಾಯಚೂರಿನಲ್ಲಿ ನಡೆದ ಭೂಮಾನಂದ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ರಾಜ್ಯಾಧ್ಯಕ್ಷರಾದ ಬಿಆರ್ ಮುನಿರಾಜು ಅವರು ರಾಯಚೂರಿಗೆ ಭೇಟಿ ನೀಡಿ ಘಟನೆ ಕುರಿತು ಪರಿಶೀಲನೆ ನಡೆಸಿದರು. ಬಳಿಕ ಭೂಮಾನಂದ್ ಕುಟುಂಬ ಹಾಗೂ ಸ್ಥಳೀಯ ಸಮುದಾಯದವರನ್ನು ಭೇಟಿಯಾಗಿ ಧೈರ್ಯ ತುಂಬಿದ ಅವರು, ಕೊಲೆ ಮಾಡಿರುವ ಆರೋಪಿಗಳನ್ನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡುವುದಿಲ್ಲ, ಕಾನೂನುಬದ್ಧವಾಗಿ ಶಿಕ್ಷೆಯಾಗುವಂತೆ ಹೋರಾಟ ನಡೆಸುತ್ತೇನೆ ಎಂದು ಭರವಸೆ ನೀಡಿದರು. ಇದೇ ವೇಳೆ ಭೂಮಾನಂದ್ ಹತ್ಯೆಯನ್ನು ಖಂಡಿಸಿರುವ ಬಹುಜನ ಸಮಾಜ ಪಕ್ಷದ ಕಾರ್ಯಕರ್ತರು ಆರೋಪಿಗಳನ್ನು ತಕ್ಷಣ ಬಂಧಿಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಭೂಮಾನಂದ್ ಕುಟುಂಬಕ್ಕೆ ರಕ್ಷಣೆ, ಸೂಕ್ತ ಪರಿಹಾರ ಹಾಗೂ ಸರ್ಕಾರಿ ಉದ್ಯೋಗ ನೀಡಬೇಕು ಎಂಬ ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ. ಇವತ್ತು ನಾವು ಹದಿನಾಳು ಗ್ರಾಮಕ್ಕೆ ನಾವು ಆಗಮಿಸಿದ್ದೀವಿ. ಈಗ ಭೂಮಾನಂದರವರು ಏನು ವಿಚಾರದಲ್ಲಿ ಅವ್ರಿಗೂ ಇವ್ರು ಗಲಾಟೆ ಆಗ್ತಾಯಿದೆ ಅದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಆಮೇಲೆ ಏನೇ ಒಂದು ಸಣ್ಣ ಪುಟ್ಟ ವಿಚಾರಗಳು ಬಂದರೂ ಸಹ ಈ ಕೆಲವು ಈಗಿನ ಅವ್ರನ್ನ ಮರಣವನ್ನು ಹೊಂದಿಸಿದ್ದಾರಲ್ಲ ಆರೋಪಿ ಸ್ಥಾನದಲ್ಲಿರುವಂಥ ಅವರು ಕಿಡಿಗೇಡಿಗಳನ್ನ ಪೊಲೀಸ್ ಅಧಿಕಾರಿಗಳು ಕೂಡಲೇ ಬಂಧಿಸಬೇಕು. ಈಗಾಗಲೇ ಒಂದು 3-4 ಜನ ಬಂಧಿಸವ್ರೆ, ಇನ್ನೊಂದು ಜನ ಬಂಧಿಸಿಲ್ಲ ಅಂತ ಹೇಳ್ತವ್ರೆ. ಆಮೇಲೆ ಈ ಪೊಲೀಸ್ ಅಧಿಕಾರಿಗಳಿಗೂ ನಾಚಿಕೆ ಮಾನ ಮರ್ಯಾದೆ ಇರಬೇಕು ಅವ್ರಿಗೆ. ಯಾಕೆ ನಾವು ಈ ಮಾತು ಹೇಳ್ತೀವಿ ಅಂದರೆ, ಮೊದಲೇ ಇವೆಲ್ಲ ಸಣ್ಣ ಪುಟ್ಟ ವಿಚಾರಗಳಿದ್ದಾಗ ಪೊಲೀಸ್ ಅಧಿಕಾರಿಗಳು ಇಂಟೆಲಿಜೆನ್ಸ್ ರಿಪೋರ್ಟ್ಗಳೆಲ್ಲ ತಗೊಂಡು ಇವೆಲ್ಲರನ್ನೂ ಒಂದು ವ್ಯವಸ್ಥಿತವಾಗಿ ನಡ್ಕೊಬೇಕು. ಆಮೇಲೆ ಪ್ರತಿ ತಿಂಗಳು ದಲಿತರಿಗೆ ಅರಿವು ಮೂಡಿಸೋ ಕಾರ್ಯಕ್ರಮಗಳಿಗೆ ಬಂದು ದಲಿತರ ಕಾಲೋನಿಗಳಲ್ಲಿ ಏನಾಗ್ತದೆ ಅಂತೇಳೆಲ್ಲ ನೋಡಬೇಕು. ಈ ಮಾನ್ಗೆಟ್ಟಂಥ ಕೆಲವೊಂದು ಈ ಪೊಲೀಸ್ ಅಧಿಕಾರಿಗಳಿಂದ ಈ ಕೊಲೆಗಡಕರನ್ನ ಮಟ್ಟ ಹಾಕೋಕ್ಕೂ ಆಗ್ತಾಯಿಲ್ಲ. ಇವ್ರು ನಾಚಿಕೆ ಮಾನ ಮರ್ಯಾದೆ ಇರಬೇಕು. ಯಾಕಂದರೆ ಸುಮ್ಮನೆ ಇಲ್ಲಿ ಬಂದಾಗ ಏನೋ ತಿಳಿಬೀಳ್ತಾರೆ ಅಂತೇಳಿ ವ್ಯಾನ್ಗಳು ನಿಲ್ಸ್ಕೊಳಕ್ಕೆಲ್ಲ ನಿಂತೋದೆಲ್ಲ ಇಂಪಾರ್ಟೆಂಟ್. ಈಗ ಆ ಮಗುಗೆ ಯಾರು ಆಗ್ತಾರೆ, ಆ ಮಕ್ಳಿಗೆ ಯಾರು ಆಗ್ತಾರೆ ಎಲ್ಲ ಕೊಡ್ಬೋದು ನಾವು. ಆ ಒಂದು ಜೀವ ಕೊಡೋಕೆ ನಮ್ಮ ಕೈಲಿ ಆಗ್ತಾಯಿದೆಯಾ? ಆ ಒಂದು ಇದು ಭಾಳ ನಮಗೆ ನೋವಾಗ್ತದೆ. ದಯವಿಟ್ಟು ನಾವು ಪೊಲೀಸ್ ಅಧಿಕಾರಿಗಳಿಗೆ ಹೇಳ್ತೀವಿ. ಆಮೇಲೆ ನಾನು ಗೃಹ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಒಂದು ಮನವಿ ಮಾಡ್ಕೊತೀನಿ. ಮನೆ ಪ್ರಿಯಾಂಕ ಖರ್ಗೆ ಸಾಹೇಬ್ರೆ, ಕೂಡಲೇ ಅವ್ರು ಯಾರ್ಯಾರು ಕಿಡಿಗೇಡಿಗಳು ಮತ್ತು ಆರೋಪಿಗಳಿದ್ದಾರೆ ಎಲ್ಲರೂ ಪ್ರತಿಯೊಬ್ಬರು ಬಂಧಿಸಿ ಕಾನೂನು ಚೌಕಟ್ಟಲ್ಲಿ ಅವ್ರು ನ್ಯಾಯ ಕೊಡಬೇಕು. ಈಗಾಗಲೇ ನಮ್ಮ ಹಲವಾರು ನಾಯಕರೆಲ್ಲ ಬಂದು ಹೋಗವ್ರೆ. ಪರಿಹಾರ 25 ಲಕ್ಷ ಕೊಡಿ, ಅವ್ರ ಜಮೀನು ಕೊಡಿ, ಅವ್ರ ಕೆಲಸ ಕೊಡಿ, ಎಲ್ಲ ಕೊಡಿ ಅಂತ ಹೇಳವ್ರೆ. ನೀವು 25 ಲಕ್ಷ ತಗೊಂಡು ಏನು ಅವ್ರಿಗೇನು ಇದು ಮಾಡೋಕ್ಕಾಗಲ್ಲ. ನಮ್ಮ ಒಂದು ವಿಚಾರದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ 1 ಕೋಟಿ ರೂಪಾಯಿ ಅವ್ರಿಗೆ ಅನುದಾನ ಮಂಜೂರು ಮಾಡಿ. ನಿಮ್ಮ ಮನೆಗಳಿಂದ ಏನು ಕೊಡ್ತಾ ಇಲ್ಲ, ಯಾವ್ಯಾವುದೋ ಕೆಲಸಗಳಲ್ಲಿ ಡ್ಯೂಟಿಗೆ ನೋಡ್ಕೊಂಡು ಹೋಗ್ತೀರಾ. ಇದ್ದವ್ರಿಗೆ ಮಾಡೋದ್ರಲ್ಲಿ ಏನಾಗಲ್ಲ. ಇವತ್ತು ನೋಡಿ, ಆ ಮಗು ಬಂದು ಪ್ರೆಗ್ನೆನ್ಸಿ ಆಗಿದ್ದಾರೆ. ಇವತ್ತು ಪ್ರೆಗ್ನೆನ್ಸಿ ಆಗಿರೋದು ಆ ಮಗುನ ನೋಡಿದ್ರೂ ಅಂತ ಮನ್ಸಿಟ್ಟು ಈ ಕಿಡಿಗೇಡಿಗೆ ಯಾವನ ಅವ್ನು ದೇವಪ್ಪ ಅಂದರೆ ಇನ್ನೊಬ್ಬನೇ ಯಾವನ ಅಂತ ಇದು ಮಾಡಿದಾರಲ್ಲ, ಅವ್ರಿಗಂತೂ ತಕ್ಕ ಶಿಕ್ಷೆ ಆಗಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಅಂತಿಂತ ಶಿಕ್ಷೆ ಆಗಬಾರ್ದು. ಇವ್ರಿಗೆ ಭಾಳ ಈ ಶಿಕ್ಷೆ ಆಗಬೇಕು. ನೋಡಿ, ಈಗ ಡಬಲ್ ಮರ್ಡರ್ ಕೇಸ್ ಆಗಬೇಕು ಅವ್ರ ಮೇಲೆ. ಯಾಕಂದರೆ ಈಗ ಪ್ರೆಗ್ನೆನ್ಸಿ ಇದೆಯಲ್ಲ ಅಮ್ಮ, ಅವ್ರಿಗೇನು ಮಾನವೀಯತೆ ಏನಿದೆಯಾ? ಏನಾದರೂ ಅಂಥದ್ದು ದ್ವೇಷ ಏನು ಅಂಥದ್ದು ಏನು ಮಾಡ್ದ ಅವನು? ಆಯ್ತು, ಇವಾಗ ಹಳ್ಳಿಯಿಂದ ಹೋಗ್ಬಿಟ್ಟು ಬೆಂಗಳೂರಲ್ಲೆಲ್ಲ ಅವನು 2008ರಲ್ಲಿ ನಮ್ಮ ಸ್ನೇಹಿತರು ಆದರೂ ಜಿಲ್ಲಾ ಪಂಚಾಯತ್ ಸದಸ್ಯರು ಮುನ್ರಾಜರವರ ಮಿಸಸ್ ಗೆದ್ದಿದ್ರು. ಅವರು ನಮ್ಮ ಸ್ನೇಹಿತರು ಅಲ್ಲಿ ಕೆಲಸ ಮಾಡ್ತಾರೆ. ನಾನು ನೈಟು ಮೀಟಿಂಗ್ ಬರೋಂಥ ಸಂದರ್ಭದಲ್ಲಿ ಅವ್ರ ಸ್ನೇಹಿತರಾದಂಥ ಒಬ್ಬ ಮುನ್ರಾಜು ನನಗೆ ಹೇಳಿದೆ, ಅಣ್ಣ ನಮ್ಮ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ 700 ಒಂದು ಬರ್ತದೆ, 700 ಗ್ರಾಮದಲ್ಲಿ ಅವ್ರು ಇದ್ದರು. ಆಮೇಲೆ ಪಾಪ ನಾನು ಅವ್ರ ಎಲೆಕ್ಷನ್ಗಳಲ್ಲಿ ಇರಬೇಕಾದ್ರೆ ನಾನು ನೋಡಿದ್ದೆ, ನಾವು ಹುಡುಗ ಗೊತ್ತಿಲ್ಲ ನನಗೆ. ಪಾಪ ನಮಗಂತೂ ಭಾಳ ಬೇಸರ ಆಯಿತು. ನಾವು JB ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಕಾರ್ಯಕ್ರಮ ಇತ್ತು, ನಾನಿವತ್ತು ಮೀಟಿಂಗ್ ಮಾಡಬೇಕು ಅಂತೇಳಿ ನಮ್ಮ ಅಧ್ಯಕ್ಷರಾದಂಥ ಜಿಲ್ಲಾಧ್ಯಕ್ಷರು ನಮ್ಮ ರಘಣ್ಣವರು ಮತ್ತು ಆಮೇಲೆ ನಮ್ಮ ವೆಂಕಟೇಶ್ವರು ಇನ್ನೂ ಹಲವಾರು ನಮ್ಮ ಸ್ನೇಹಿತರುಗಳೆಲ್ಲನೂ ಮೀಟಿಂಗ್ ಮಾಡ್ಬೇಕಂತಿದ್ವಿ. ನಮ್ಮ ರಘಣ್ಣವ್ರು ಫೋನ್ ಮಾಡಿ, ಅಣ್ಣ ಹಿಂಗಾಗಿದೆ, ಈ ಪರಿಸ್ಥಿತಿಗಳಲ್ಲಿ ನಾವು ಹೆಂಗೆ ಮೀಟಿಂಗ್ ಮಾಡೋದು? ಮೀಟಿಂಗ್ ನಮ್ಮ ಮುಖ್ಯ ಅಲ್ಲಪ್ಪ, ಮನೆಗೆ ಓಡಿ ಬರೋಣ. ನಮ್ಮ ಸಮುದಾಯದ ನಾಯಕರು ಭೋಜನ ಮಾಯಾವತಿ ಮೇಡಮ್ ಅವರು ಕಟ್ಟಂಥ ಭೋಜನ ಸಮಾಜ ಪಾರ್ಟಿಯಲ್ಲಿ ನಾನು 98-96 ಪ್ರಪ್ರಥಮ ಬಾರಿಗೆ ಮಾಯಾವತಿ ಮೇಡಮ್ ಅವರು CM ಆದಾಗ ನಾನು ಉತ್ತರ ಪ್ರದೇಶಕ್ಕೆ ಹೋಗಿದ್ದೆ. ಆವಾಗ ನಾನು SLC ಪಾಸ್ ಆಗಿ ಅವ್ರ ಬಹುಜನ ಸಮಾಜ ಪಾರ್ಟಿಯಲ್ಲಿ ಒಂದು 10 ಜನ ಇದ್ದು, ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದು ಬೆಂಗಳೂರು ಉತ್ತರ ಜಿಲ್ಲೆಯಲ್ಲಿ ಒಂದು ಕಾರ್ಯದರ್ಶಿಯಾಗಿ SC ಮೋರ್ಚಾದಲ್ಲಿ ಒಬ್ಬ ಸಕ್ರಿಯ ಕಾರ್ಯಕರ್ತನಾಗಿ ನಾನು ಹೇಳ್ತಾ ಇದ್ದೀನಿ. ಇವತ್ತು ಇನ್ನೇನೋ ಅತಿ ಶೀಘ್ರದಲ್ಲೇ ಅವ್ರನ್ನೇನೋ ಬಂಧಿಸಿಲ್ಲ ಅಂದರೆ ಅಲ್ಲಿ ನಾವು ಗೃಹ ಸಚಿವರ ರಾಜೀನಾಮೆ ಒತ್ತಾಯಿಸಿ ಬೆಂಗಳೂರಿನ ಫ್ರೀಡಮ್ ಪಾರ್ಕಲ್ಲಿ ಬೃಹತ್ ಚಳವಳಿ ಮಾಡ್ತೀವಿ. ಮನೆ ಗೃಹ ಸಚಿವರೇ BR ಮುನಿರಾಜು ರಾಷ್ಟ್ರೀಯ ಅಧ್ಯಕ್ಷರು, ನಾನು ಭಾಳ ಇದರಲ್ಲಿ ಹೇಳ್ತಾ ಇದ್ದೀನಿ, ನೀವು ಕೊಡೋ ಹಣ ಅವ್ರಿಗೆ ಸಿಗೋಲ್ಲ, ನೀವು ಕೊಡೋ ಬೆಲೆ ಸಿಗೋಲ್ಲ. ಆಮೇಲೆ ಆ ಮಕ್ಳಿಗೆ ತಂದೆ ಆಗೋರು ಯಾರಿಲ್ಲ, ಆ ಮಗುಗೆ ಗಂಡನಾಗೋನು ಯಾವನಿರಲ್ಲ. ಅಂಥ ಕಿಡಿಗೇಡಿಗೆ ಯಾವ ಪನಿಷ್ಮೆಂಟ್ ಕೊಡ್ತೀರ ನೀವೇ ಯೋಚನೆ ಮಾಡಿ ಇಂಥ ವಿಚಾರದಲ್ಲಿ. ಯಾಕಂದರೆ ನೀವು ಒಳ್ಳೆ ಉನ್ನತ ನಾಯಕರಿದ್ದೀರಿ. ನಮ್ಮ ಗೃಹ ಸಚಿವರು ವ್ಯವಸ್ಥಿತವಾಗಿ ಅವ್ರಿಗೆ ನ್ಯಾಯ ಕೊಟ್ಟು ವ್ಯವಸ್ಥಿತವಾಗಬೇಕು. ಹಿಂದೆ ನಿಮ್ಮ ತಂದೆಯವರು
ಗೃಹ ಸಚಿವರಾಗಿದ್ದಾಗ ಕಂಬಾಲಪಲ್ಲಿಯಲ್ಲಿ 8 ಜನ ಸಚಿವ ದಾನ ಮಾಡಾಕಿದ್ರು. ಇದು ಒಂದು ಇವತ್ತು ಒಂದು ಆಗಿದೆ. ಇದೊಂದು ಮನಸ್ಸಿನಲ್ಲಿ ಇಟ್ಕೊಂಡು ದಲಿತರಿಗೆ ಇನ್ನೇನ ಮುಂದೇನ ಈ ಥರ ಕಾರ್ಯಕ್ರಮಗಳೇನೋ ನಡೆಸಿ ಆಮೇಲೆ ಏನಾದರೂ ಕೊಲೆಗಡಗಳದ್ದು ಏನು ಆಯ್ತಂದರೆ ತಮ್ಮ ರಾಜೀನಾಮೆಗೆ ಕಟ್ಟಿಟ್ಟ ಬುತ್ತಿ ಇದು. ನಾನು ಹೇಳ್ತಾ ಇರೋದು ಏನಂದರೆ ಗೃಹ ಸಚಿವರಿಗೆ ಒಂದು ಎಚ್ಚರಿಕೆ ಗಂಟೆ ಕೊಡ್ತಾ ಇದೀವಿ ನಾವು. ಯಾಕಂದ್ರೆ ಏನೇ ಮಾಡಲಿ ಎಲ್ಲ ವಿಷಯದಲ್ಲಿದೆ, ಪೆನ್ ಇದೆ, ಪೇಪರ್ ಇದೆ, ಎಲ್ಲ ಇದು ಮಾಡಲಿ. ಈ ಮಚ್ಚುಗಳು ಲಾಂಗ್ಗಳು ತಗೊಂಡು ಪಾಪ ಸರ್ಕಲಲ್ಲೇ ಹೊಡಿತಾರಂದ್ರೆ ಒಬ್ಬ ಬೆಳಿಬಾರ್ದ, ಒಬ್ಬ ದಲಿತನ ಬೆಳಿಬಾರ್ದ, ಇದ್ದೋನು ಇದ್ದ ಹಂಗೆ ಇರಬೇಕಾ? ಇದೆಲ್ಲ ನಾವು ಖಂಡಿಸ್ತೀವಿ. ದಯವಿಟ್ಟು ಇಂಥ ವಿಚಾರಗಳು ಯಾವುದೇ ಕಾರಣಕ್ಕೆ ಆಗಬಾರ್ದು. ಅವ್ರ ಹಿಂದೆಗಡೆ ನಾವು ಇರ್ತೀವಿ. ಕರ್ನಾಟಕ ರಾಜ್ಯದಲ್ಲಿರುವಂಥ ಎಲ್ಲ ದಲಿತ ಸಂಘಟನೆಗಳು, ಎಲ್ಲ ಮಾದಿಗ ಸಂಘಟನೆಗಳು, ಎಲ್ಲ ಜನಪರ ಸಂಘಟನೆಗಳು, ಪ್ರತಿಯೊಂದು ಸಂಘಟನೆಗಳು ಅವ್ರು ಹಿಂದಿರ್ತವೆ. ಯಾವುದೇ ಸಂಘಟನೆ ಕಾರ್ಯಕರ್ತರು ಹೇಳ್ಕೊಡಲ್ಲ ನೀನು ಹಿಂಗೆ ಮಾಡಿ ಅಂತೇಳಿ. ಈ ಮಾಡಿರೋಂಥ ಈ ಕುಲ್ಗೇಡ್ಕರು ಆಮೇಲೆ ಇನ್ನೊಂದು ಕೆಲವು ಮಾಹಿತಿಗಳು ಬಂದಿದೆ ನಮಗೆ. ಕೆಲವೆಲ್ಲ ಇಸ್ಪೀಟ್ಗಳು ಆಡ್ತಾಯಿದ್ರು, ದಾಂಧಲೆ ಮಾಡ್ತಾಯಿದ್ರು, ಕೋಳಿ ಪಂದ್ಯಗಳು ಆಡ್ತಾಯಿದ್ರು. ಅದನ್ನೆಲ್ಲ ಮಾಹಿತಿ ಕೊಟ್ಟವ್ರು ಅಂತ ಹೇಳ್ಬಿಟ್ಟು ಕೆಲವು ಪೊಲೀಸರಿಗೆ ಮಾಹಿತಿ ಕೊಟ್ಟವ್ರೆ. ಆಮೇಲೆ ಇವನಿದ್ರೆ ನಾವು ಉದ್ಧಾರ ಆಗಲ್ಲ ಅಂತೇಳಿ ಕೆಲವು ಕಿಡಿಗೇಡಿಗಳು ಇಂಥ ಕೆಲಸಗಳ ಮೇಲೆ ಮಾಡವ್ರೆ. ಅದು ಶಾಶ್ವತ ಅಲ್ಲ. ನಿಮಗೆ ಇವತ್ತು ಅವ್ರಿಗಾಗಿದ್ದೆ ಭಗವಂತ ನಿಮ್ಗೆ ಇವತ್ತಲ್ಲ ನಾಳೆ ನಿಮ್ಮ ಹೆಂಡತಿ ಮಕ್ಕಳು ನೋಡಿಸ್ತಾರೆ. ಅವ್ರು ಎಷ್ಟು ಜನ ನೀವು ಅಯ್ಯೋ ಅನ್ಸಿರ್ತೀರೋ ಅದು 100% ನಿಮ್ಗಾಗೆ ಆಗುತ್ತೆ. ಈ ವಿಚಾರದಲ್ಲಿ ನಾವು ಯಾವುದು ಇದು ಮಾಡೋಕ್ಕಲ್ಲ. ಇನ್ನೇನ ಈ ರಾಯಚೂರು ಜಿಲ್ಲೆಯಲ್ಲಿ ಈ ಥರ ಘಟನೆಗಳಾಗೋದು ಕಂಡು ಬಂದಂದರೆ ಇಡೀ ರಾಯಚೂರಲ್ಲ ಇಡೀ ರಾಜ್ಯನೇ ನೋಡ್ಬೇಕು. ಹಂಗೆ ಮಾಡ್ತೀವಿ. ದಲಿತರ ವಿಚಾರಕ್ಕೆ ಬರೋಕ್ಕೆ ಹೋಗಬೇಡಿ. ಈ ಜನರಲ್ಲ ನೀವೇನ ಮಾಡ್ಕೊಡ್ರಿ. ದಲಿತ ವಿಚಾರಕ್ಕೆ ನಾನು ಬಂದು ಇದು ಮಾಡೋದಂದರೆ ಆಮೇಲೆ ಕೆಲವರು ನಮ್ಮ ದಲಿತರನ್ನೂ ಜೊತೆಗಳೆಲ್ಲ ಹಾಕೊಂಡು ನೀವೆಲ್ಲ ಮಿಂಗಲ್ ಮಾಡೋಂಥ ಕೆಲಸ ಮಾಡೋಕೆ ಹೊಡ್ರಿ. ಅಂಥದ್ದು ಏನಾದ್ರು ನಮ್ಮ ದಲಿತರು ಮಾಡೋಣ ಅಂತ ಗೊತ್ತಾಯ್ತಂದರೆ ಅವ್ರಿಗೇನು ಕಲಿಸ್ಬೇಕು. ನಮ್ಮ ನಾಯಕರಿದ್ದಾರೆ, ನಮ್ಮ KH ಮುನಿಯಪ್ಪನವ್ರು ಇದ್ದಾರೆ, ನಮ್ಮ ಮಾರಸಂದ್ರ ಮುನಿಯಪ್ಪನವ್ರು ಇದ್ದಾರೆ, ಹೆಂಗಸ್ವಾಮಿಯರು ಇದ್ದಾರೆ, ದೊಡ್ಡ ದೊಡ್ಡ ನಾಯಕರುಗಳಿದ್ದಾರೆ ನಮ್ಮ ರಾಜ್ಯದಲ್ಲಿ. ಈಗ ರಾಯಚೂರಲ್ಲಿ ನಮ್ಮ ಸುಮಾರು ಜನ ನಮ್ಮ ಇದ್ದಾರೆ ನಾಯಕರುಗಳು. ನಮ್ಮ ಬಂದೇ ಬಂದವರೇ, ದೇವನಹಳ್ಳಿಯಿಂದ ಬಂದೋಗಿದ್ದಾರೆ. ಸುಮಾರು ಜನ ಬಂದವರು ನಮ್ಮ ಸ್ನೇಹಿತರುಗಳು. ಇನ್ನೊಂದು ಸರಿ ಏನಾದರೂ ಈ ಥರ ಏನಾದರೂ ಆಗಿ ಬಂದಂದ್ರಲ್ಲೇ ಆಮೇಲೆ ಪೊಲೀಸರಿಗೆ ಚಳಿ ಬಿಡಿಸ್ತೀವಿ. ತಿಳ್ಕೊಂಡ್ರೆ ಇಲ್ಲಲ್ಲ ನೀವು ಅಲ್ಲಾಡೋದು. ಆಮೇಲೆ ಬೆಂಗಳೂರು ರಾಜಧಾನಿ ವಿಧಾನಸೌಧಕ್ಕೆ ಅಲ್ಲಿ ಇದು ಮಾಡ್ಸಾಕ್ತೀವಿ. ಪೊಲೀಸ್ ಅಧಿಕಾರಿಗಳು ಮೊದಲು ಹೇಳ್ತಾ ಇದ್ವಿ, ಎಚ್ಚರಿಕೆ ಕೊಡ್ತಾ ಇದ್ವಿ. ಸುಮ್ಮನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನೂನನ್ನ ಉಲ್ಲಂಘನೆ ಮಾಡಕ್ಕೆ ಹೋಗ್ರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾಳ ಕಷ್ಟಪಟ್ಟು ಸಂವಿಧಾನ ಬಂದವರು. ಆ ಸಂವಿಧಾನ ಯಾಕೆ ಉಲ್ಲಂಘನೆ ಮಾಡ್ತೀರ? ನೋಡಿ, ಈ ಊರಲ್ಲಿ ಪಾಪ ಏನೋ ಒಬ್ಬ ವಿದ್ಯಾವಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾಮಕ ಫಲಕ ಮಾಡಿ ಸ್ವಂತ ಖರ್ಚಿಂದ ಮಾಡ್ತಾರೆ. ಅಂಥವ್ರು ನೀವು ಬಲಿಪಾಶ ಮಾಡ್ತೀರಂದ್ರೆ ನಿಮ್ಗೆ ನಾಚಿಕೆ ಮಾನ ಮರ್ಯಾದಿಗಳಿಲ್ಲ. ನಿಮಗೆ ಅಂಬೇಡ್ಕರ್ ಸಿದ್ಧಾಂತ ಗೊತ್ತಾ? ನಿಮಗೆ ಅಂಬೇಡ್ಕರ್ ಸಿದ್ಧಾಂತ ಯಾವನು ಗೊತ್ತಿಲ್ಲದ್ರೆ ಇವೆಲ್ಲ ಬರ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ಕೊಟ್ರೆ ಅದನ್ನು ಪೆನ್ನು ಪೇಪರ್ ರೇಡಿ ಅಂದರೆ ನೀವು ಬಚ್ಚುಲ್ಲ ಅಂಗ್ಲಿ ಹಿಡ್ಕೊಂಡು ಕಾನೂನು ವಿರುದ್ಧವಾಗಿ ನಡೀತೀರಿ ಅಂದರೆ ನಿಮ್ಗೆ ನಾಚಿಕೆ ಆಗಬೇಕು. ದಯವಿಟ್ಟು ಇಂಥವಕ್ಕೆಲ್ಲ ನಾವು ಖಂಡನೆ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಈ ಥರದ್ದು ಏನಾದರೂ ನಡೆದ್ರೆ ಅಂದರೆ ಇಡೀ ಬಂದ್ ಮಾಡೋದಲ್ಲ. ಆಮೇಲೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ನೀವೇ ನೋಡಬೇಕು. ಆಮೇಲೆ ಆ ಪರಿಣಾಮನ ನೀವೇ ಎದುರಿಸಬೇಕಾಗುತ್ತೆ. ಇಲ್ಲಿನ SP ಅವ್ರಿಗೂ ನಾನು ಖಡಕ್ ವಾರ್ನಿಂಗ್ ಕೊಡ್ತಾ ಇದ್ದೀನಿ. ಸಾಹೇಬ್ರೆ, ಇವತ್ತು ನೀವೇನೇ ಇದು ಮಾಡಿದ್ರು ನಾವು ಪೊಲೀಸ್ ಮಹಾನಿರ್ದೇಶಕರಾದಂಥ ನಾವು ಸಲೀಂ ಅಹಮದ್ ಅವ್ರಿಗೂ ನಾವು ನಾಳೆ ಸಂಘಟನೆಯಿಂದ ಬುಧವಾರ ಗುರುವಾರ ಒಂದು ಪತ್ರಿಕಾಗೋಷ್ಠಿ ಕರೆದು ಅವ್ರಿಗೂ ಒಂದು ವಾರ್ನಿಂಗ್ ಮಾಡ್ತೀವಿ. ಇಲ್ಲಿರೋಂಥ SP ಅವ್ರನ್ನ ಇಮಿಡಿಯೇಟ್ಲಿ ವರ್ಗಾವಣೆ ಮಾಡಬೇಕಿಲ್ಲ, ಸಸ್ಪೆಂಡ್ ಮಾಡಬೇಕು. ಯಾಕಂದರೆ ಪೊಲೀಸ್ ವ್ಯವಸ್ಥೆನ ಹದಗೆಟ್ಟಿರೋದ್ರಿಂದ ಇಲ್ಲಿ ಬಡಬಗ್ರನ್ನೆಲ್ಲ ಕೊಲೆ ಮಾಡಿ ಇದು ಮಾಡಿದ್ದಾರೆ. ಈ ಪೊಲೀಸ್ ವ್ಯವಸ್ಥೆ ಏನಾಗಿದ್ದಾರೆ, ಈ ಭಾಗದಾಗಿರತಕ್ಕಂಥ ಸರ್ಕಲ್ ಇನ್ಸ್ಪೆಕ್ಟರ್ ಆಗೋದು, ಈ DYSP ಇರ್ಬೋದು, ಅವ್ರನ್ನೆಲ್ಲ ಇಮಿಡಿಯೇಟ್ಲಿ ಸಸ್ಪೆಂಡ್ ಮಾಡಬೇಕು. ಮೈನ್ ಅವ್ರು ಸಸ್ಪೆಂಡ್ ಮಾಡಲಿಲ್ಲ ಅಂದರೆ ನೀವು ವ್ಯವಸ್ಥೆದಾಗಲ್ಲ. ಆಮೇಲೆ ಯಾರು SP ಡ್ಯೂಟಿ ವಹಿಸ್ತಿರೋ ಅಂಥ SP ಡ್ಯೂಟಿ ಮಾಡೋಂಥವ್ರನ್ನೂ ಇಮಿಡಿಯೇಟ್ಲಿ ಸಸ್ಪೆಂಡ್ ಮಾಡಿ ಅವ್ರನ್ನ ಡಿಸ್ಮಿಸೇ ಮಾಡಬೇಕಂತ ಹೇಳ್ತೀವಿ. ಯಾಕಂದರೆ ಅವನು ಏನೇ ಆಗಿರಲಿ ಪೊಲೀಸ್ಗೆ ಗೊತ್ತಿರೋದು ಮಾಹಿತಿಗಳು ಏನಿರಲ್ಲ. ಎಲ್ಲ ನಡೆಯುವಂಥ ವಿಚಾರನ ತಗೊಂಡೋಗಿ ಪೊಲೀಸ್ಗೆ ಹೇಳಿದ ತಕ್ಷಣ ಪೊಲೀಸರ ಇನ್ಫಾರ್ಮೇಷನ್ ಕೊಟ್ಬಿಟ್ಟು ಯಾಕೆ ಕೊಡಿಸಿರಲ್ಲ ಅಂತಂದ್ರೆ ಅದು ಅಂತ ಆಗಬೇಕು. ಅದು ತನಿಖೆ ಆಗಬೇಕು. ಈ ತನಿಖೆನ COD CBI ಅದು ತಪ್ಪದೆ ಇನ್ನೂ ಹೆಚ್ಚಿನ ಕೇಂದ್ರ ಸರ್ಕಾರಕ್ಕೂ ಇದು ಮಾಡಿಸಿ CCB ಲೆವೆಲ್ ತನಿಖೆ ಆಗಿ ಅದು ತಪ್ಪಿಸ್ತರಿಗೆ ಶಿಕ್ಷೆ ಆಗಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಅಂತ ಹೇಳ್ತಾ ಇವತ್ತು ನಮಗೆ ಈ ನೋವಲ್ಲಿ ನಾವು ಹೇಳ್ಕೊಳಕ್ಕಾಗ್ತಾಯಿಲ್ಲ. ನಮ್ಗೆ ಮಕ್ಕಳು ಮರಿಗಳಿದ್ದಾವೆ. ಮುಂದಿನ ದಿನ ಈ ಥರ ಯಾರಿಗೂ ಆಗಬಾರ್ದು. ಅಪ್ಪ ಇಲ್ಲಿ ನೋಡಿ, ಈಗ ಇಲ್ಲಿ ಎಲ್ಲ ಮಕ್ಕಳು ಮರಿಗಳೆಲ್ಲ ಚೆನ್ನಾಗಿ ಆಡ್ಕೊಂಡಿರೋ ಪ್ರದೇಶದಲ್ಲಿ ಇವತ್ತು ಏನಾಗ್ಬಿಟ್ಟಿದೆ, ಈ ಪರಿಸ್ಥಿತಿನ ತಣ್ಣಗಾಗ್ಬಿಟ್ಟಿದೆ. ಅದಕ್ಕೆಲ್ಲ ಇದು ಮಾಡೋಕ್ಕೆ ಹೋಗ್ಬಾರ್ದು. ಆಮೇಲೆ ಇಲ್ಲಿ ಏನೋ ಯಾರು ಸಾಕ್ಷಿ ಹೇಳಲ್ಲ, ಅದು ಹೇಳಲ್ಲ, ಇದು ಹೇಳೋಣ ಅಂತ ಏನಿದಿಲ್ಲ. ಇದು ಸಾಕ್ಷಿ ಹೇಳಿಲ್ಲ ಅಂದ್ರೆ ಆಗ್ತದೆ, ಸಾಕ್ಷಿ ಹೇಳಿದ್ರು ಆಗ್ತದೆ. ಪೊಲೀಸರು ಇದೆಲ್ಲ ಮಿಸ್ಗೈಡ್ ಮಾಡೋಕ್ಕೆ ಹೋಗ್ಬೇಡ್ರಿ. ನೀವು ವಾಲಂಟ್ರಿಗೆ ಆಗಿರೋದು ಮಾಡ್ರಿ ಕೆಲಸ ಏನಿದೆ ವ್ಯವಸ್ಥಿತವಾಗಿ ಇದು ಮಾಡಿರಿ. ಈ ಒಂದು ವಿಚಾರ ಸಮಾಜ ಕಲ್ಯಾಣ ಇಲಾಖೆ ಅಂತ ಆಯ್ತಿರೋದಂಥ ರಾಕೇಶ್ ಕುಮಾರ್ ಅವ್ರಿಗೂ ಮತ್ತು ಆಮೇಲೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು, ಸಮಾಜ ಕಲ್ಯಾಣ ಸಚಿವರು ಇನ್ನೂ ಆಗಲಿಲ್ಲ. ಅವ್ರು ಏನಿದಾರೋ ನಾವು ನಾಳೆ ನಾಡದ ಈ ವಿಚಾರದಲ್ಲಿ ನಾವು FIR ಎಲ್ಲ ತೊಗೊಂಡು ಬೆಂಗಳೂರಲ್ಲಿ ಏನು ಬೇಕಾ ಎಲ್ಲ ವ್ಯವಸ್ಥೆ ಮಾಡ್ತೀವಿ. ಇಲ್ಲಿ ನೀವೇನು ಮಾಡಿದ್ರೆ ನೀವು ಇಲ್ಲಿ ಎಗಲಾಡ್ಬೋದು. ಅಲ್ಲಿ ಬೆಂಗಳೂರಲ್ಲಿ ರಾಜಧಾನಿ ವಿಧಾನಸೌಧ ನುಗ್ಸೋದು ನಮ್ಗೆ ಗೊತ್ತಿದೆ. ಆಮೇಲೆ ಅಲ್ಲಿ ಬಿಡಲ್ಲ. ಮೊದಲು ತಿಳ್ಕೊಂಡಿರಿ ಈ ವಿಚಾರಗಳಲ್ಲಿ. ಎಲ್ಲಿ ಯಾವುದೇ ಕರ್ನಾಟಕದ ಯಾವುದೇ ಮೂಲೆಯಲ್ಲಿರೋದ್ರೂ ಅಲ್ಲಿ ವಿಧಾನಸೌಧದಲ್ಲಿ ನುಗ್ಗಿಸ್ತೀವಿ. ವಿಧಾನಸೌಧ ನುಗ್ಗಿಸಿ ಆಮೇಲೆ ಇದು ಮಾಡ್ತೀವಿ. ಇಡೀ ಎಂಟೈರ್ ಇರೋಂಥ ದಲಿತ ಸಂಘಟನೆಲ್ಲ ವಿಧಾನಸೌಧ ನುಗ್ಗಬೇಕಾಗುತ್ತೆ. ಈ ಒಂದು ವಿಚಾರದಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬ್ರಿಗೆ ಹೇಳ್ತೀನಿ. ಶಿವಕುಮಾರ್ ಸಾಹೇಬ್ರೆ, ನೀವು ಏನು ವಹಿಸ್ಕೊಂಡಿದ್ರೆ ನೀವು ಗೃಹ ಸಚಿವರ ಇಲಾಖೆನ ಕ್ಲೀನಾಗಿ ಹದ್ಬಸ್ತಲ್ಲಿ ಇಡಬೇಕು. ನೀವು ಮಾಡಿ, ನೀವು ಕಾನೂನು ಚೌಕಟ್ಟಲ್ಲಿ ನಾವು ನಿಮಗೆ ಬೆನ್ನೆಲುಬಾಗಿರ್ತೀವಿ. ಯಾಕಂದ್ರೆ ನೀವು ರಾಜ್ಯದ ಮುಖ್ಯಮಂತ್ರಿಗಳಾಗಿ ನೀವು ಈಗ ನಾವು ಗೃಹ ಸಚಿವ
ಎಲ್ಲಿರಮ್ಮ ಯಾರವರು ಅಲ್ಲಿ ಬೆಂಗಳೂರಲ್ಲಿ ಯಾವಾಗಿದ್ದೀರಿ ನೀವು ಅಲ್ಲಿ? ಬೆಂಗಳೂರಲ್ಲಿ ಮದುವೆ ಆದ್ಮೇಲೆ ನಾವೇ ಅಣ್ಣ ಬೆಂಗಳೂರಲ್ಲಿ ಯಾವಿದ್ರಲ್ಲಿ? ಅವರು ನಾವೆಲ್ಲ ಜೊತೆಗಿದ್ದೀವಿ. ನೀನಲ್ಲಿ ಮೊದಲು ಮುಂಚೆ ಮದುವೆ ಆಗೋಣ ಅವನು ಮುಂಡ್ರಾ ಜಿಲ್ಲಾ ಪಂಚಾಯತ್ ನನ್ನ ಫ್ರೆಂಡ್ ಅವನು ಮಾಡಿದೆ. ಅಲ್ಲಿ ಕೆಲಸ ಮಾಡ್ತಾ ಇದ್ರಲ್ಲ ಅವ್ರ ಜೊತೆ ಇನ್ನೊಬ್ಬ ಸಾಪ್ನೂರಿನೊಬ್ಬ ಮುಂಡ್ರಾಜ್ ಅಂತ ಬಂದಿರಲ್ಲ. ಅವನನ್ನು ನಿಮ್ಮ ಅಣ್ಣ ಜೊತೆಲಿ ಇದ್ರಲ್ಲ. ನಮ್ಗೆ ರಾಜ್ಯ ಬರ್ಬೇಕಾದ್ರೆ ನಮ್ಗೆ ಹೇಳಿದ್ರು ಅಂತ ಫೋನಲ್ಲಿ ಮಾತಾಡಿದಾಗ ಏನಿದು ಹಿನ್ನೆಲೆ ಏನಿದೆ? ಯಾಕೆ ಮಾಡಿದ್ದೀವಿ? ಬೆಳೆ ಬಂದಿದ್ದ ಚೆನ್ನಾಗಿ ಬೆಳೆದಿದೆ. ಜೆ ಬಿ ಹೇಳ್ರಿ ನಾಯ್ಕ್ರೆ. ಅದೇ ಬಂದಿದ್ದೀನಿ ಇಲ್ಲಿ. ಬಾಯಮ್ಮನು ಪ್ರೆಗ್ನೆನ್ಸಿ ಬೇರೆ. ಈ ಅಲ್ಕಲ್ ವಾಪಸ್ ನನ್ನ ಮಕ್ಕಳಿಗೆ ಮಾಡೋಕ್ಕೆ ಅಲ್ಲಿ ಎಷ್ಟು ಯಾವಾಗ 2008 ಇದ್ರಲ್ಲಿ ಅಲ್ಲ ನಿಮ್ಮಲ್ಲಿ ಕೆಲಸ ಮಾಡ್ಕೊಂಡು 2008 ಇದ್ರಲ್ಲಿ ಹೌದು. ಅದೇ ನಮಗೆ ನಮ್ಮ ಸಾತ್ನೂರು ಅವ್ನು ಕೈಯಪ್ಪನ ಮಗನಿದ್ದಲ್ಲ ಮುಂಡ್ರಾಜ್ ಎನ್ನಪ್ಪನ ಅವನು ಇವನು ಇಬ್ರು ಒಂದೇ ಓಡಿಸ್ತಾ ಇದ್ರು. ನೈಟ್ ಅವನು ಹೇಳ್ದ ನನಗೆ ವಾಟ್ಸಪ್ ಕಳಿಸಿ ಮೊನ್ನೆ ಸ್ಟಾರ್ಟಿಂಗ್ಗೆ ನಾನು 4ನೇ ತಾರೀಕು ಆಗಿದ್ದೆ ನೋಡಿದೆ. ನಾನು 5ನೇ ತಾರೀಕು ಬಂತು ಮೆಸೇಜ್ ನೋಡಿದೆ. ಆಮೇಲೆ ನಾನು ಮನೆಯೇ ಬರಬೇಕಾಯ್ತು. ಸ್ವಲ್ಪ ಎಲ್ಲ ಬೇರೆ ಕಡೆ ಇದ್ದಾಗ ರೈಲ್ವೆ ಸ್ಟೇಷನಲ್ಲಿ ಆಮೇಲೆ ನಮ್ಮ ರಾಜ್ಯದ ನಮ್ಮ ಸಂಘಟನೆ ನಮ್ಮ ಕಾರ್ಯಕರ್ತರು ರಗಣ್ಣವರೆಲ್ಲ ಸುಮಾರು ಟೀಮೆಲ್ಲ ಇದ್ದರು. ಮೀಟಿಂಗ್ ಇತ್ತು. ಮೀಟಿಂಗ್ ಕ್ಯಾನ್ಸಲ್ ಮಾಡಿದೆ ನಮ್ಮ ಅಸೋಸಿಯೇಷನ್ದು. ಆಮೇಲೆ ಇಲ್ಲ ಅಣ್ಣ ಹಿಂಗೆ ಆಯ್ತು ಅಂತ ಹೇಳಿದ್ರೆ ಬೇಜಾರಾಯ್ತು. ಇಲ್ಲ ಆಯ್ತು ಅವ್ರ ಮನೆ ಹತ್ರ ನೋಡಿ ಬರೋಂಗಿದ್ವಿ ಪಾಪ ಹೋರಾಟಗಾರ ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡು ಅವನು ಬಂದೆ. ಇಲ್ಲ ಅವ್ರ ಮಾವನ ಇದ್ರಂತಲ್ಲ ಅವ್ರ ಮಾವನ ಹೇಳ್ಸಿ ಅವ್ರ ಮಾವನವ್ರನ್ನ ಒಬ್ಬರನ್ನ ಹೇಳ್ಸಿ ಇವ್ರನ್ನ ನಮ್ಮನ್ನ ಒಬ್ಬರನ್ನ ಹೇಳ್ಸಿರ್ತೀವಿ. ಇಲ್ಲ ಬರ್ತಾರೆ ಬಾಯ್ ಅವ್ರನ್ನ ನಂಬರಲ್ಲಿ ಯಾರನ್ನ ಹೇಳಿದ್ರೆ ಅದೇನು ದೊಡ್ಡ ವಿಚಾರ ಇದೆಯಲ್ಲ. ಅವ್ರು ಸ್ವಲ್ಪ ಇದೆಲ್ಲ ಇದ್ರೆ ಸ್ವಲ್ಪ ಆಮೇಲೆ ಮಾತಾಡ್ತೀನಿ ನಾನು ಅಂತ ಹೇಳ್ತೀನಿ. ಸರಿ ಸರ್ ಸ್ವಲ್ಪ ಧೈರ್ಯವಾಗಿರೋ ಏನಾಗಲ್ಲ. ಇರಲಿ ಏನು ಮಾಡೋಕ್ಕಾಗಲ್ಲ. ಆಗೋದಾಗ್ಬಿಟ್ಟಿದೆ. ಸ್ವಲ್ಪ ಧೈರ್ಯ ಮಾಡ್ಕೊ ಅಮ್ಮ. ಏನು ಇರಲಿ ಆಯ್ತು ನಾವಿದ್ದೀವಿ ಅಂತವೆಲ್ಲ ಏನಾಗಲ್ಲ ಏನಮ್ಮ. ಇರಲಿ ಪಾಪ ಗೊತ್ತಾಯ್ತು ಏನು ಮಾಡೋದು. ಮಕ್ಕಳೆಲ್ಲ ಸ್ವಲ್ಪ ಸಾಲಿ ಹೋದ್ಮೇಲೆ ಹಾಸ್ಟೆಲ್ ಸೇರಿಸಿದ್ವಲ್ಲ ಮಕ್ಕಳು ನೋಡಿಕೊಂಡು ನಾವೇ ಬೆಂಗಳೂರು ಸೇರಿದ್ವು. ಅತ್ತನೇ ಊರು ಸೇರಿ ಜಾಲಬ್ಲ ಫ್ಯಾಕ್ಟ್ರಿ ಆಗಲಿ ಈ ಮಗಳ ಮಕ್ಕಳನ್ನೇ ಊರು ಸೇರಿಸಿದ್ವಿ ನಾವು. ಅದು ಕೆಲವು ಏನಂದ್ರೆ ಕಷ್ಟಪಟ್ಟು ದುಡಿಯೋಲ್ಲ ಸಹಿಸ್ಕೊಂಡು ಒಂದು ವಿಡಿಯೋ ಮಾಡಮ್ರಿ. ಇಲ್ಲಿ ಇದು ವಿಡಿಯೋ ಈ ಕಡೆ ಬನ್ನಿ. ನಮ್ಮ ಈ ಕಡೆ ಬಾಯ್ ಮಾಡು ಫ್ರೆಶ್ ಆಗಿ ಮಾಡು ಕಟ್ ಮಾಡಿ